ಗುಬ್ಬಿ ತಾಲೂಕಿನ ನಡುವಲಪಾಳ್ಯ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶನಿ ಮಹಾತ್ಮ ದೇವಾಲಯದಲ್ಲಿ 13ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರಾವಣ ಮಾಸದ ಮೊದಲನೇ ಶನಿವಾರದ ಅಂಗವಾಗಿ ಶ್ರೀ ಶನೀಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆ ಏರ್ಪಡಿಸಲಾಗಿತ್ತು. ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಸಿಜಿ ಲೋಕೇಶ್ ಮಾತನಾಡಿ, ಸ್ವಾಮಿಯ ಪೂಜಾ ಕಾರ್ಯಕ್ರಮಗಳು 13 ವರ್ಷದಿಂದ ಹಿರಿಯರ ಮಾರ್ಗದರ್ಶನದಂತೆ ಶ್ರಾವಣ ಮಾಸದ ಮೊದಲನೇ ಶನಿವಾರ ವಿಶೇಷ ಪೂಜೆ ನಡೆಸುತ್ತಾ ಬಂದಿದ್ದಾವೆ. ದೇವಸ್ಥಾನಕ್ಕೆ ಚಿಕ್ಕೋನಹಳ್ಳಿ, ನಡಲಪಾಳ್ಯ, ಗಂಟೆಪಾಳ್ಯ, ಜವರೇಗೌಡಪಾಳ್ಯ, ಮಡೇನಹಳ್ಳಿ, ಕಡೇಪಾಳ್ಯ ಹಾಗೂ ಅಕ್ಕಪಕ್ಕದ ಭಕ್ತಾದಿಗಳು ದೇವಸ್ಥಾನದ ಪೂಜಾ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದಾರೆ. ಅರ್ಚಕ ಉಮೇಶ್ ಆಚಾರ್ ಮಾತನಾಡಿ, ಹಿಂದಿನಿಂದ ನೂರಾರು ಜನ ಭಕ್ತಾದಿಗಳು ಬರ್ತಿದ್ರು. ಈಗ ಸ್ವಾಮಿಯ ಮಹಿಮೆಯಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಬಂದು ಹರಕೆಯನ್ನ ತೀರಿಸಿ ಹೋಗ್ತಾ ಇದ್ದಾರೆ ಅಂತ ತಿಳಿಸಿದ್ರು. ವ್ಯವಸಾಯ ಸೇವಾ ಸಹಕಾರ ಸಂಘದ ಮಾಜಿ ಕಾರ್ಯದರ್ಶಿ ಸಿ ಬಸವರಾಜು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ವರದಿ ಆನಂದ್ ದೀಕ್ಷಿತ್, ಗುಬ್ಬಿ. 13ನೇ ವರ್ಷದ ಅದ್ದೂರಿ ಒಂದು ಶ್ರಾವಣ ಶನಿವಾರ, ಮೊದಲನೇ ಶನಿವಾರ. ಈ ನಮ್ಮ ಏನು 3-4 ಹಳ್ಳಿ ನಮ್ಮ ಅಕ್ಕಪಕ್ಕ ಏನು ಬರುತ್ತೋ ಆ ಎಲ್ಲ ಭಕ್ತಾದಿಗಳು ಸೇರಿ ಭಾಳ 13 ವರ್ಷಗಳ ಕಾಲದಿಂದಲೂ ಅನ್ನದಾಸೋಹ ಹಾಗೂ ಪೂಜೆ ಕಾರ್ಯಕ್ರಮ ನಡೆಸಲು ಬಂದಿರ್ತಾರೆ. ಜೊತೆಗೆ ಏನು ನಾವು 3 ಹಳ್ಳಿ ಅಂತ ಏನಿಲ್ಲ, ಇಲ್ಲಿ ಅಕ್ಕಪಕ್ಕ ನಾವು 10 ಹಳ್ಳಿಯವರಿಗೂ 10 ಹಳ್ಳಿ ಭಕ್ತಾದಿಗಳು ಬಂದು ಇವತ್ತು 4,000 ರಿಂದ 5,000 ಜನ ಅನ್ನದಾಸೋಹ ಪಾಲ್ಗೊಳ್ತಾರೆ. ಜೊತೆಗೆ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಇದುವರೆಗೆ ದಾಸೋಹ 13ನೇ ಕಾರ್ಯಕ್ರಮ ನಡೀತಾ ಇದೆ. ಭಕ್ತಾದಿಗಳು ಹಂಗೆ ಸಹಕರಿಸ್ತಾರೆ, ಗ್ರಾಮದವರೆಲ್ಲ ಹಂಗೆ ದೇವರು ಈ ಸನ್ನಿಧಿಲಿ ಚೆನ್ನಾಗಿ ದಾಸೋಹ ನಡ್ಕೊಂಡು ಹೋಗ್ತಾ ಇದೆ. ಮೊದಲನೇ ಶ್ರಾವಣ ಶನಿವಾರ ಅಂದರೆ ಇಲ್ಲಿಗೆ 34-35 ವರ್ಷದಿಂದ ಸ್ವಾಮಿ ಉದ್ಭವವಾಗಿದ್ದು ಅಂತ ಹೇಳ್ತಿದ್ದಾರೆ. ಅದು ಇತಿಹಾಸ ಗೊತ್ತಿಲ್ಲ, ನಮ್ಮ ತಂದೆಯರು ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಇವತ್ತಿನ ಕಡೆ ಹಿಂಭಾಗದಿಂದ ಇಲ್ಲಿ ದುಡ್ಡು ಕಾಸ್ಕಂತೂ ಇಲ್ಲ. ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಅಭಯಹಸ್ತದಿಂದ ಹೂ ಪ್ರಸಾದ ಕೊಡ್ತಾರೆ, ಹೇಳಿಕೆ ಕೊಡ್ತಾರೆ. ಪಟ್ಟ ಅನ್ನೋದೇನಿಲ್ಲ, ಇಲ್ಲಿ ಹೂ ಪ್ರಸಾದ ಕೊಡ್ತಾರೆ. ಕೈ ತುಂಬ ಹೂ ಪ್ರಸಾದ ಕೊಟ್ಟು ಅವ್ರ ಕಾರ್ಯಗಳಲ್ಲಿ 3 ತಿಂಗಳು 5 ತಿಂಗಳು ಅದರೊಳಗೆ ಕಚ್ಚಡ ಅವ್ರ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೀತಾವೆ. ಹಾಗಾಗಿ 10,000 ಜನ ಬರ್ತಿದ್ದವ್ರು ಇವತ್ತಿನ ಗಳಿಗೆ 1,000 ಜನ ಬರ್ತಾ ಇದ್ದಾರೆ ಭಕ್ತಾದಿಗಳು. ಮತ್ತು ಬನ್ನಿ, ಊಟ ಪೂಜೆ ಆಗಿರೋರೆಲ್ಲ ಊಟಕ್ಕೆ ಬನ್ನಿ, ಜಾಗ ಇದೆ. ಬನ್ನಿ ಈ ಕಡೆ ಜಾಗ.